ಮೈಸೂರಿಗೆ ಇನ್ನು ಕರೆಕ್ಟಾಗಿ 80 ಕಿಲೋಮೀಟರ್ ಇದೆ. ಇನ್ನೊಂದೇನು ಗೊತ್ತಾ, ಇವ್ನಿಗೂ ಗೊತ್ತಿಲ್ಲ, ನಾನು ಫಸ್ಟಲ್ಲೂ ಹೇಳಿಲ್ಲ. ನಾನು ರಾತ್ರಿ 2 ಗಂಟೆಲಿ ಕನಸು ಬಂದಿತ್ತು ಹನುಮಂತು ಪಲಾವ್ ತಿನ್ನೋ ಥರ. ಅದಕ್ಕೋಸ್ಕರನೇ ಇವಾಗ ಮೈಸೂರಿಗೆ ನನ್ನ ಮಗನ ಕರ್ಕೊಂಡು ಮೈಸೂರಿಗೆ ಹೋಗ್ತಾ ಇರೋದು. ಏನೋ ಹೇಳ್ತಾನೆ ಅಂತ ಇವರು. ಬೆಳಗ್ಗೆನೆ ಮಲ್ಕೊಂಡಿದ್ದೆ, 6 ಗಂಟೆಗೆ ಫೋನ್ ಮಾಡಿದೆ ಬೋಳಿ ಮಗ. ನೈಟ್ ಬೇರೆ RCB ಸೋತೋಗಿತ್ತು, ನಿದ್ದೆನೆ ಬಂದಿಲ್ಲ ನಂಗೆ. ನಮ್ಗೆ 6 ಗಂಟೆಗೆ ಫೋನ್ ಮಾಡ್ಬಿಟ್ಟು ಹನುಮಂತ ಪಲಾವ್ ತಿನ್ನಕ್ ಹೋಗ್ಬೇಕು, ಮೈಸೂರಿಗೆ ಹೋಗೋಣ ಬಾ ಅಂತ ಹೇಳ್ತಾನೆ. ನಾನು ನಮ್ಮ ಮನೇಲೂ ಹೇಳ್ತೀರಾ ಬಂದಿದ್ದೀನಿ, ನಮ್ಮಮ್ಮ ಕೆಲಸ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ನಾವಮ್ಮ ನೋಡಿದ್ರೆ ಬಾಕ್ಸ್ ಎಲ್ಲ ಕಟ್ಟಿಕ್ಬಿಟ್ಟಿದ್ಲು. ಸಂಜೆ ಹೋದ್ರೆ ನಾವಮ್ಮ ಬರ್ಗೆ ಹಾಕೊಂಡು ಆಗ್ತಾಳೆ ಡೌಟ್ ಏನಿಲ್ಲ. ಏನ್ ಮಾಡೋಣ, ಮಕ್ಕಳ ಸವಾಸ ಮಾಡಿದ್ರೆ ಉದ್ದಾರ ಆಗ್ತೀವ ನಾವು. ನಾವು ಯಾವ ಟೈಮ್ ಏನ್ ತಿನ್ಬೇಕು, ಎಲ್ಲಿ ಹೋಗ್ಬೇಕು, ಅದು ದೇವ್ರು ಬರ್ದ್ಬಿಟ್ಟಿರ್ತಾರೆ, ಹೋಗ್ಲೇಬೇಕು ನಾವು. ಏನಪ್ಪ ದುಡಿಯೋದೆಲ್ಲ ಏನ್ ಮಾಡ್ತೀಯಾ, ತಿನ್ಬೇಕು, ತಿರ್ಗಾ ಆಡ್ತಿರ್ಬೇಕು, ಅಷ್ಟೇ ಜೀವನ. ನೆಕ್ಸ್ಟ್ ಇಯರ್ ಒಳಗಡೆ ಪಕ್ಕ ಬಂದೇ ಬರುತ್ತೆ. ನಾವಿವಾಗ ಮೈಸೂರಿಗೆ ಎಂಟ್ರಿ ಆದ್ವಿ. ನಾವಿಲ್ಲಿಗೆ ಬರೋಷ್ಟರಲ್ಲಿ ಆಲ್ಮೋಸ್ಟ್ 2 ಗಂಟೆ ಆಗಿತ್ತು. ಇವಾಗ ನಾವಿಲ್ಲಿಂದ ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ. ಬನ್ನಿ ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬಿಟ್ಟು ಅಲ್ಲಿ ದರ್ಶನ ಮಾಡ್ಕೊಬರೋಣ. ಇದು ಬೆಟ್ಟ ಹತ್ತೋದು ಎಂಟ್ರೆನ್ಸು. ಇಲ್ಲಿಂದ ಇವಾಗ ನಾವು ಮೇಲೆ ಹೋಗಬೇಕು. ನೋಡಿ ಅಲ್ಲಿ ಬೆಟ್ಟ ಕಾಣಿಸಿದೆಯಲ್ಲ, ಅಲ್ಲೇ ದೇವಸ್ಥಾನ ಇರೋದು. ಇವಾಗ ಅಲ್ಲಿಗೆ ಹೋಗೋಣ ಬನ್ನಿ. ನಾವು ಬಂದ್ವಲ್ಲ, ವೀಕೆಂಡಲ್ಲಿ ಫುಲ್ ರಶ್ ಇತ್ತು. ನಮ್ಮ ಕಾರ್ ಪಾರ್ಕಿಂಗೇ ಸಿಕ್ಕಿಲ್ಲ. 20 ನಿಮಿಷ ಹುಡುಕಾಡಿ ಲಾಸ್ಟಿಗೆ ಕಾರ್ ಪಾರ್ಕಿಂಗ್ ಸಿಕ್ತು. ಇವಾಗ ಬನ್ನಿ ಮೇಲೆಗೆ ಹೋಗಿ ದರ್ಶನ ಮಾಡ್ಕೊಬರೋಣ. ನೋಡಿ ಇವಾಗ ನಾವು ದರ್ಶನಕ್ಕೆ ಹೋಗ್ತಾ ಇದೀವಿ ಮೇಲೆಗೆ ನಡ್ಕೊಂಡು. ಇಲ್ಲಿ ಬಂದು ದಾರ ಕಟ್ಸ್ಕೊಂಡು ಮತ್ತೆ ನಾವು ಹೋಗಿದ್ದು ದರ್ಶನಕ್ಕೆ ಹೋಗೋಣ. ಫ್ರೀ ದರ್ಶನಕ್ಕೆ ಅಂದರೆ ಫುಲ್ ರಶ್ ಇತ್ತು. ಮ್ಯಾಕ್ಸಿಮಮ್ 4 hours to 5 hours ಆಗುತ್ತೆ ಅಂದರು. ಸರಿ ಅಂತ ಹೇಳ್ಬಿಟ್ಟು ನಾವು 100 rupees ದರ್ಶನಕ್ಕೆ ಹೋದರೆ ಅಲ್ಲಿ ಇವಾಗ 100 rupees ದರ್ಶನ 200 rupees ಮಾಡಿದ್ದಾರೆ. ಸರಿ ಅಂತ ಹೇಳ್ಬಿಟ್ಟು ಅದೇ ದರ್ಶನಕ್ಕೆ ಹೋಗಿ ಕ್ಯೂ ಅಲ್ಲಿ ನಿಂತ್ಕೊಂಡಿದ್ವಿ. ಬಟ್ ನಾವು ದರ್ಶನ ಮಾಡ್ಕೊಂಡು ಬರೋಷ್ಟರಲ್ಲಿ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಬಟ್ ಆ ದರ್ಶನ ಟಿಕೆಟ್ ಕೊಟ್ಟರೆ ನಿಮಗೆ 2 ಲಾಡು ಫ್ರೀಯಾಗಿ ಕೊಡ್ತಾರೆ. ಆ ಲಾಡು ತಗೊಂಡು ಹಂಗೆ ದರ್ಶನ ಮಾಡ್ಕೊಳಕ್ಕೆ ಹೋಗಿ ದರ್ಶನ ಮಾಡಿಸ್ಕೊಂಡು ಆಚೆ ಬಂದರೆ ಮತ್ತು ದೇವ್ರದ್ದೇನೋ ಪೂಜೆ ಮಾಡಿ ಅದನ್ನು ನೋಡಿಕೊಂಡು ನಾವು ದರ್ಶನ ಮುಗಿಸ್ಕೊಂಡು ಆಚೆ ಬಂದ್ರೆ ನೋಡಿ 200 rupees ಟಿಕೆಟ್ ಕ್ಯೂ ಇದೆ, ಹೆಂಗಿದೆ ಅಂತ. ಫುಲ್ ರಶ್ ಅಲ್ಲಿತ್ತು. ನಾವು ಹೋಗಿದ್ದು ಇದೇ ಕ್ಯೂ ಅಲ್ಲೇ. ನಮಗೂ 3 hour ಆಯಿತು ದರ್ಶನ ಮಾಡ್ಕೊಬರೋಷ್ಟರಲ್ಲಿ. ಆಚೆ ಬಂದು ನೋಡ್ರೆ ನೋಡಿ ಮಳೆ ಬರೋ ಥರ ಇದೆ. ತುಂಬ ಮೋಡಗಳೆಲ್ಲ ಬಂದ್ಬಿಟ್ಟು ಆಲ್ರೆಡಿ ಮಳೆ ಬೀಳ್ತಿತ್ತು, ಚಿಕ್ಕ ಹನಿ ಎಲ್ಲ. ಅದಕ್ಕೆ ಹೋಗೋವಾಗ ಹಂಗೆ ಒಂದು ಸೋಡಾ ಕುಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಇಲ್ಲಿಂದ ಕುಡಿದ್ಬಿಟ್ಟು ಇವಾಗ ಕೆಳಗಡೆ ಇಳಿಯೋಣ ಬನ್ನಿ.